ಇವತ್ತು ನಾವು 5ನೇ ಪಾಠವಾದ ತ್ರಿಕೋನಮಿತಿ ಎಂಬ ಭಾಗವನ್ನು ನೋಡಲಿಕ್ಕಿದ್ದೇವೆ. ಇಲ್ಲಿ ತ್ರಿಕೋನಮಿತಿ ಹಾಗಿರುವಾಗ ನಾವು ತ್ರಿಕೋನಗಳ ಬಗ್ಗೆ ನೋಡಲಿಕ್ಕೆ ಇರುವಂಥದ್ದು. ಇಲ್ಲಿ ತ್ರಿಕೋನಗಳಲ್ಲಿ ನಮಗೆ ಗೊತ್ತಿರುವ ಹಾಗೆ ಸಮಭುಜ ತ್ರಿಕೋನ, ಸಮಪಾರ್ಶ್ವ ತ್ರಿಕೋನ, ಅದೇ ರೀತಿ ಲಂಬಕೋನ ತ್ರಿಕೋನಗಳು ಇರುವಂಥದ್ದು. ಇಲ್ಲಿ ಸಮಭುಜ ತ್ರಿಕೋನ ಅಂದರೆ 3 ಭುಜಗಳು ಸಮಾನವಾಗಿರ್ತದೆ, ಅದೇ ರೀತಿ 3 ಕೋನಗಳು ಕೂಡ ಸಮಾನ ಆಗಿರ್ತದೆ. ಇಲ್ಲಿ ಸಮಪಾರ್ಶ್ವ ತ್ರಿಕೋನ ಅಂದರೆ 2 ಕೋನಗಳು, ಅದೇ ರೀತಿ 2 ಭುಜಗಳು ಕೂಡ ಸಮಾನ ಆಗಿರ್ತದೆ. ಲಂಬಕೋನ ತ್ರಿಕೋನ ಅಂದರೆ ಇದು 1 ಕೋನ ಎಂಬುದು ಯಾವಾಗಲೂ 90 ಡಿಗ್ರಿ ಆಗಿರ್ತದೆ. ಈ 3 ಕೋನಗಳು ಕೂಡ ನಾವಿಲ್ಲಿ ಈ ಪಾಠ ಭಾಗದಲ್ಲಿ ಲಂಬಕೋನ ತ್ರಿಕೋನದ ಬಗ್ಗೆ ಹೆಚ್ಚಾಗಿ ಕಲಿಯಲಿಕ್ಕಿರುವಂಥದ್ದು. ಇದರ ಮುಂದುವರಿದ ಭಾಗ ಅಂತ ನನಗೆ ಹೇಳ್ಬೋದು. ನಾವು ಈ ಪಾಠದಲ್ಲಿ ಹೊಸ ಕೋನಗಳ ಬಗ್ಗೆ ಇಲ್ಲಿ ನಾವು ಕಲಿಯಲಿಕ್ಕಿದ್ದೇವೆ. ಇಲ್ಲಿ ಇದೊಂದು ಲಂಬಕೋನ ತ್ರಿಕೋನ ಎ ಬಿ ಸಿ. ಎ ಎಂಬುದು 90 ಡಿಗ್ರಿ ಆಗಿರ್ತದೆ. ಅದೇ ರೀತಿ ಬಿ ಯಲ್ಲಿ ಒಂದು ಕೋನ ಇದೆ ಎಕ್ಸ್. ಈ ಎಕ್ಸ್ ಎಂಬ ಕೋನದ ಸಮೀಪ ಭುಜ ಆಗಿರ್ತದೆ ಎ ಬಿ ಎಂಬುದು. ಎಕ್ಸ್ ಎಂಬ ಕೋನದ ಸಮೀಪ ಭುಜ ಎಂಬುದು ಎ ಬಿ ಆಗಿರ್ತದೆ. ಅದೇ ರೀತಿ ಎಕ್ಸ್ ಎಂಬ ಕೋನದ ವಿರುದ್ಧ ಭುಜ, ಈ ಕೋನದ ವಿರುದ್ಧ ಭುಜ ಆಗಿರ್ತದೆ ಎ ಸಿ ಎಂಬುದು. ಅದೇ ರೀತಿ ಎಕ್ಸ್ ಎಂಬ ಕೋನದ ಕರ್ಣ ಅಂದರೆ ಈ ತ್ರಿಕೋನದ ಕರ್ಣ ಎಂಬುದು ಬಿ ಸಿ ಆಗಿರ್ತದೆ. ಇಲ್ಲಿ ನಾವು ಸೈನ್ ಎಂಬ ಈಕ್ವೇಷನನ್ನು ಉಪಯೋಗಿಸಿದರೆ ಸೈನ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಸೈನಿನ ಕೋನ ಎಂಬುದು ಸೈನ್ ಎಕ್ಸ್ ಅಂದರೆ ವಿರುದ್ಧ ಭುಜ ಭಾಗಿಸು ಕರ್ಣ ಆಗಿರ್ತದೆ. ಅಂದರೆ ಸೈನ್ ಎಕ್ಸ್ ಎಂಬುದು ವಿರುದ್ಧ ಭುಜ ಎಂಬುದು ಈ ಕೋನದ ವಿರುದ್ಧ ಭುಜ ಎಂಬುದು ಎ ಸಿ ಭಾಗಿಸು ಕರ್ಣ ಅಂದರೆ ಬಿ ಸಿ. ಸೈನ್ ಎಕ್ಸ್ ಎಂಬುದು ವಿರುದ್ಧ ಭುಜ ಭಾಗಿಸು ಕರ್ಣ ಆಗಿರ್ತದೆ. ವಿರುದ್ಧ ಭುಜ ಎಂಬುದು ಸೈನ್ ಎಕ್ಸ್ ನ ವಿರುದ್ಧ ಭುಜ ಎಂಬುದು ಎ ಸಿ ಭಾಗಿಸು ಬಿ ಸಿ, ವಿರುದ್ಧ ಭುಜ ಭಾಗಿಸು ಕರ್ಣ. ಅದೇ ರೀತಿ ಕಾಸ್ ಎಕ್ಸ್ ಎಂಬುದು ಸಮೀಪ ಭುಜ ಭಾಗಿಸು ಕರ್ಣ ಆಗಿರ್ತದೆ. ಕಾಸ್ ಎಕ್ಸಿನ ಸಮೀಪ ಭುಜ ಯಾವುದು? ಎ ಬಿ ಭಾಗಿಸು ಕರ್ಣ ಬಿ ಸಿ. ಕಾಸ್ ಎಕ್ಸಿನ ಸಮೀಪ ಭುಜ ಭಾಗಿಸು ಕರ್ಣ ಅಂದರೆ ಎ ಬಿ ಭಾಗಿಸು ಬಿ ಸಿ. ಅದೇ ರೀತಿ ಟ್ಯಾನ್ ಎಕ್ಸ್ ಎಂಬುದು ವಿರುದ್ಧ ಭುಜ ಭಾಗಿಸು ಸಮೀಪ ಭುಜ. ಟ್ಯಾನ್ ಎಕ್ಸ್ ಎಂಬುದಾಗಿ ಈ ಕೋನವನ್ನು ನಾವು ತಗೊಂಡ್ರೆ ಟ್ಯಾನ್ ಎಕ್ಸ್ ಎಂಬುದು ವಿರುದ್ಧ ಭುಜ ಯಾವುದು? ಈ ಕೋನದ ವಿರುದ್ಧ ಭುಜ ಎಂಬುದು ಎ ಸಿ ಭಾಗಿಸು ಸಮೀಪ ಭುಜ ಎಂಬುದು ಎ ಬಿ. ಇಲ್ಲಿ ನಾವು ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸ್ ಅದೇ ರೀತಿ ಟ್ಯಾನ್ ಎಕ್ಸ್ ಎಂಬ ಸಮವಾಕ್ಯಗಳನ್ನು ಈ ಪಾಠದಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಇಲ್ಲಿ ಸೈನ್ ಎಕ್ಸ್ ಎಂಬುದು ವಿರುದ್ಧ ಭುಜ ಭಾಗಿಸು ಕರ್ಣ. ಸೈನ್ ಎಕ್ಸ್ ಎಂಬುದು ಈ ಕೋನವನ್ನು ನಾವು ತಗೊಂಡ್ರೆ ಸೈನ್ ಎಕ್ಸ್ ಎಂಬುದು ವಿರುದ್ಧ ಭುಜ ಭಾಗಿಸು ಸಮೀಪ ಭುಜ. ಅದೇ ರೀತಿ ಕಾಸ್ ಎಕ್ಸ್ ಎಂಬುದು ಸಮೀಪ ಭುಜ ಭಾಗಿಸು ಕರ್ಣ ಅಂದರೆ ಕಾಸ್ ಎಕ್ಸಿನ ಸಮೀಪ ಭುಜ ಎಂಬುದು ಈ ಕೋನದ ಸಮೀಪ ಭುಜ ಎಂಬುದು ಎ ಬಿ ಆಗಿರ್ತದೆ. ಎ ಬಿ ಭಾಗಿಸು ಕರ್ಣ ಎಂಬುದು ಬಿ ಸಿ. ಅದೇ ರೀತಿ ಟ್ಯಾನ್ ಎಕ್ಸ್ ಎಂಬುದು ವಿರುದ್ಧ ಭುಜ ಭಾಗಿಸು ಸಮೀಪ ಭುಜ. ಟ್ಯಾನ್ ಎಕ್ಸ್ ಎಂಬುದಾಗಿ ಈ ಕೋನವನ್ನು ನಾವು ತಗೊಂಡ್ರೆ ಟ್ಯಾನ್ ಎಕ್ಸಿನ ವಿರುದ್ಧ ಭುಜ ಎಂಬುದು ಎ ಸಿ ಭಾಗಿಸು ಸಮೀಪ ಭುಜ ಎಂಬುದು ಎ ಬಿ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ತ್ರಿಕೋನ ಎ ಬಿ ಸಿ. ಇಲ್ಲಿ ಕೋನ ಎ ಇದನ್ನು ನಾವು ಸೈನ್ ಎ ಎಂಬುದಾಗಿ ತಗೊಂಡ್ರೆ ಸೈನ್ ಎ ಎಂಬುದು ಯಾವುದು? ಇದರ ಸಮವಾಕ್ಯ ಎಂಬುದು ವಿರುದ್ಧ ಭುಜ ಭಾಗಿಸು ಕರ್ಣ. ಈ ಭುಜದ ವಿರುದ್ಧ ಭುಜ ಯಾವುದು? ಇದು ಬಿ ಸಿ. ಹಾಗಿದ್ರೆ ಬಿ ವಿರುದ್ಧ ಭುಜ ಭಾಗಿಸು ಕರ್ಣ ಬಿ ಸಿ ಬೈ
ಕರ್ಣ ಎಂಬುದು ಎ ಸಿ. ಬಿ ಸಿ ಬೈ ಎ ಸಿ. ಅದೇ ರೀತಿ ಕೋನ ಎ ಎಂಬುದನ್ನು ಕಾಸ್ ಎ ಎಂಬುದಾಗಿ ತಗೊಂಡ್ರೆ ಕಾಸ್ ಎ ಎಂಬುದು ಸಮೀಪ ಭುಜ ಭಾಗಿಸು ಕರ್ಣ. ಇಲ್ಲಿ ಈ ಕೋನದ ಸಮೀಪ ಭುಜ ಎಂಬುದು ಎ ಬಿ. ಎ ಬಿ ಭಾಗಿಸು ಕರ್ಣ. ಕರ್ಣ ಎಂಬುದು ಎ ಸಿ. ಅದೇ ರೀತಿ ಟ್ಯಾನ್ ಎ ಹೇಗೆ ಬರಿಬೋದು? ಟ್ಯಾನ್ ಎ ಎಂಬುದು ವಿರುದ್ಧ ಭುಜ ಭಾಗಿಸು ಸಮೀಪ ಭುಜ. ಇಲ್ಲಿ ಟ್ಯಾನ್ ಎ ಎಂಬುದು ಈ ಕೋನದ ವಿರುದ್ಧ ಭುಜ ಎಂಬುದು ಬಿ ಸಿ. ಸೊ ಬಿ ಸಿ ಭಾಗಿಸು ಸಮೀಪ ಭುಜ ಎ ಬಿ. ಎ ಬಿ ಹಾಗಿರುವಾಗ ಸೈನ್ ಎಕ್ಸ್ ಎಂಬುದು ಇಲ್ಲಿ ಈ ಕೋನವನ್ನು ತಗೊಂಡಾಗ ಈ ಕೋನದ ವಿರುದ್ಧ ಭುಜ ಎಂಬುದು ಬಿ ಸಿ ಎ ಸಿ ಆಗಿರ್ತದೆ. ಸಮೀಪ ಭುಜ ಎಂಬುದು ಎ ಬಿ ಆಗಿರ್ತದೆ. ಕರ್ಣ ತ್ರಿಕೋನದ ಯಾವಾಗಲೂ ಕರ್ಣ ಎಂಬುದು ಈ ಭಾಗ ಆಗಿರ್ತದೆ. ಅದೇ ರೀತಿ ಇಲ್ಲಿ ನಾವು ಕೋನ ಎ ಎಂಬುದನ್ನು ಇಲ್ಲಿ ತಗೊಂಡಿದ್ದೇವೆ. ಆಗ ಇದರ ವಿರುದ್ಧ ಭುಜ ಎಂಬುದು ಬಿ ಸಿ ಆಗಿರ್ತದೆ. ಸಮೀಪ ಭುಜ ಎಂಬುದು ಎ ಬಿ ಆಗಿರ್ತದೆ. ಈ ತ್ರಿಕೋನದಲ್ಲಿ ಯಾವಾಗಲೂ ಬದಲಾಗುವಂಥದ್ದು ವಿರುದ್ಧ ಭುಜ ಮತ್ತು ಸಮೀಪ ಭುಜ ಮಾತ್ರ. ನಮಗೆ ಈ ಕೋನವನ್ನು ತಗೊಂಡ್ರೆ ಇದರ ಸಮೀಪ ಭುಜ ಇದಾಗಿರ್ತದೆ, ವಿರುದ್ಧ ಭುಜ ಇದಾಗಿರ್ತದೆ ಅಲ್ಲ, ಇದಾಗಿರ್ತದೆ. ಇಲ್ಲಿ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎ ಬಿ ಸಿ ಎಂಬ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವಾಕ್ಯ ಯಾವುದು? ವಿಸ್ತೀರ್ಣ ಸಮ ತ್ರಿಕೋನದ ವಿಸ್ತೀರ್ಣ ಸಮ ಅರ್ಧ ಗುಣಿಸು ಪಾದ ಗುಣಿಸು ಲಂಬ ಅಥವಾ ಅರ್ಧ ಗುಣಿಸು ಬಿ ಎಚ್. ಇಲ್ಲಿ ನಮಗೆ ಪಾದ ಎಂಬುದು ಎ ಬಿ ಆಗಿರ್ತದೆ. ಅದೇ ರೀತಿ ಎರಡು ಭುಜಗಳ ಎರಡು ಅಳತೆಗಳನ್ನು ಕೊಟ್ಟಿದ್ದಾರೆ. ಎ ಬಿ ಸಮ 6 ಸೆಂಟಿಮೀಟರ್, ಎ ಸಿ ಸಮ 4 ಸೆಂಟಿಮೀಟರ್. ನಮಗಿಲ್ಲಿ ಒಂದು ಕೋನದ ಅಳತೆಯನ್ನು 50 ಡಿಗ್ರಿ ಎಂಬುದಾಗಿ ಕೊಟ್ಟಿದ್ದಾರೆ. ನಮಗೆ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಇಲ್ಲಿ ಲಂಬವನ್ನು ಕಂಡುಹಿಡಬೇಕು. ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ಹಾಗೆ ಪಾದ ಗೊತ್ತುಂಟು, ಅದೇ ರೀತಿ ಲಂಬವನ್ನು ಕಂಡುಹಿಡಬೇಕು. ಲಂಬವನ್ನು ಕಂಡುಹಿಡಬೇಕು. ಈಗ ಎ ತ್ರಿಕೋನ ಎ ಡಿ ಸಿ ಅನ್ನು ನಾವು ತಗೊಂಡ್ರೆ, ಎ ಡಿ ಸಿ ತ್ರಿಕೋನ ಎ ಡಿ ಸಿ ಅನ್ನು ತಗೊಂಡ್ರೆ ಎ ಡಿ ಅದೇ ರೀತಿ ಎ ಸಿ ಮತ್ತು ಒಂದು ಕೋನ 50 ಡಿಗ್ರಿ ಕೊಟ್ಟಿದ್ದಾರೆ. ನಮಗಿಲ್ಲಿ ಈ ತ್ರಿಕೋನವನ್ನು ತಗೊಂಡ್ರೆ ಕೋನ ಎಯ ವಿರುದ್ಧ ಭುಜ ಎಂಬುದು ಡಿ ಸಿ ಆಗಿರ್ತದೆ. ಅದೇ ರೀತಿ ಎ ಡಿ ಎಂಬುದು ಈ ಕೋನದ ಸಮೀಪ ಭುಜ ಆಗಿರ್ತದೆ. ಎ ಸಿ ಎಂಬುದು ಕರ್ಣ ಆಗಿರ್ತದೆ. ನಮಗಿಲ್ಲಿ ಕಂಡುಹಿಡಿಯಬೇಕಾದದ್ದು ವಿರುದ್ಧ ಭುಜ, ಈ ಕೋನದ ವಿರುದ್ಧ ಭುಜ ಆಗಿರುವಾಗ ನಾವಿಲ್ಲಿ ಯಾವ ಸೂತ್ರವಾಕ್ಯವನ್ನು ಉಪಯೋಗಿಸಬೇಕು? ವಿರುದ್ಧ ಭುಜ ಕಂಡುಹಿಡಿಯುವಾಗ ಸೈನ್ ಎಕ್ಸ್ ಅಥವಾ ಸೈನ್ 50 ಡಿಗ್ರಿ ಅಥವಾ ಹಾಗೆ ಕಂಡುಹಿಡಬೇಕು. ಹಾಗೆಂದರೆ ಸೈನ್ 50 ಡಿಗ್ರಿ ಸಮ ಸೈನ್ ಎಕ್ಸ್ ಎಂಬುದು ವಿರುದ್ಧ ಭುಜ ಭಾಗಿಸು ಸಮೀಪ ಭುಜ. ಸೈನ್ ಎಕ್ಸ್ ಎಂಬುದು ವಿರುದ್ಧ ಭುಜ ಭಾಗಿಸು ಕರ್ಣ. ವಿರುದ್ಧ ಭುಜ ಭಾಗಿಸು ಕರ್ಣ. ಇಲ್ಲಿ ಸೈನ್ 50 ಡಿಗ್ರಿ ಎಂಬುದಾಗಿ ತಗೊಂಡ್ರೆ ಇದರ ವಿರುದ್ಧ ಭುಜ ಎಂಬುದು ಸಿ ಡಿ ಅಥವಾ ಡಿ ಸಿ. ಸಿ ಡಿ ಭಾಗಿಸು ಕರ್ಣ ಎಂಬುದು ಎ ಸಿ. ಎ ಸಿ ಇಲ್ಲಿ ಸಿ ಡಿ ಗೊತ್ತಿಲ್ಲ ನಮಗೆ. ಸೊ ಸೈನ್ 50 ಡಿಗ್ರಿ ಸಮ ಸಿ ಡಿ ಭಾಗಿಸು ಎ ಸಿ ಎಂಬುದು 4 ಸೆಂಟಿಮೀಟರ್. ಸೊ 4 ಅಂತ ಇಲ್ಲಿ ಬರಿಬೋದು. ಸೊ ನಮಗೆ ಇಲ್ಲಿ ಯಾವುದನ್ನು ಕಂಡುಹಿಡಬೇಕು? ಸಿ ಡಿಯನ್ನು ಕಂಡುಹಿಡಬೇಕು. ಸೊ ಸಿ ಡಿ ಸಮ ಏನು ಮಾಡಬೇಕು? ಇದಿಲ್ಲಿ ಭಾಗಿಸು ಸಿ ಡಿ ಭಾಗಿಸು 4 ಇರುವುದರಿಂದ ಸಿ ಡಿಯನ್ನು ನಾವು ಇಲ್ಲಿ ತಗೊಳ್ಳಿ ಹೋಗುವಾಗ 4 ಈಸಿಗೆ ಬರ್ತದೆ. ಹಾಗೇನಾಗ್ತದೆ? ಭಾಗಿಸಿರುವಂಥದ್ದು ಗುಣಿಸಾಗ್ತದೆ. ಆಗಿರುವಾಗ 4 ಗುಣಿಸು ಸೈನ್ 50 ಡಿಗ್ರಿ. ನಮಗೆ ಇಲ್ಲಿ ಸೈನ್ 1ರಿಂದ 100ರವರೆಗೆ ಇರುವಂತಹ ಬೆಲೆಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಿನ 124ನೇ ಪೇಜಲ್ಲಿ ಕೊಟ್ಟಿದ್ದಾರೆ. 90 ಡಿಗ್ರಿಯವರೆಗೆ ಸೈನ್, ಕಾಸ್, ಅದೇ ರೀತಿ ಟ್ಯಾನ್. ಇಲ್ಲಿ ಎಲ್ಲ ಬೆಲೆಗಳ ಮೊತ್ತವನ್ನು ಎಲ್ಲ ಬೆಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೈನ್ 0, ಸೈನ್ 1 ಡಿಗ್ರಿ, ಸೈನ್ 2 ಡಿಗ್ರಿ, ಅದೇ ರೀತಿ ಎಲ್ಲ
ಬೆಲೆಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಲಾಸ್ಟ್ ಪೇಜಲ್ಲಿ 124ನೇ ಪೇಜಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಸೈನ್ ನಮಗೀಗ ಬೇಕಿರುವಂಥದ್ದು ಸೈನ್ 50 ಡಿಗ್ರಿ. ಸೈನ್ 50 ಡಿಗ್ರಿ ಎಂಬುದು 0.7660. ಸೈನ್ 50 ಡಿಗ್ರಿ ಎಂಬುದು ಸ್ಕ್ರೀನ್ನಲ್ಲಿ ನೋಡ್ಕೊಳ್ಳಿ. ಸೈನ್ 50 ಡಿಗ್ರಿ ಎಂಬುದು 0.76660. ಸೈನ್ 50 ಡಿಗ್ರಿ ಅಥವಾ ಸೈನ್ 50 ಡಿಗ್ರಿ ಎಂಬುದು 0.7660. ಇಲ್ಲಿ ನಾವು ಅದನ್ನು ಬರಿಬೋದು. 4 ಗುಣಿಸು ಸೈನ್ 50 ಡಿಗ್ರಿ ಎಂಬುದು 0.7660. ಇದನ್ನು ಗುಣಿಸಬೇಕು. 0 6 4 24, 2 6 4 24, 6 30. ಸೊ ಇಲ್ಲಿ 3.0640 ಎಂಬುದಾಗಿ ಸಿಗ್ತದೆ. 3.0640 ಅಂತ ಸಿಗ್ತದೆ. ನಾವು ಇದನ್ನು ಹೇಗೆ ಬರಿಬೋದು? 3.1 ಎಂಬುದಾಗಿ ಬರಿಬೋದು. 3.1 3.1 ಎಂಬುದಾಗಿ ಬರಿಬೋದು. ಹಾಗಿರುವಾಗ ನಮಗೆ CD 3.1 ಎಂಬುದಾಗಿ ಸಿಕ್ಕಿತು. ಹಾಗಿದ್ರೆ ಇನ್ನು ಈ ತ್ರಿಕೋನದ ವಿಸ್ತೀರ್ಣವನ್ನು ಯಾವ ರೀತಿಯಾಗಿ ಕಂಡುಹಿಡಿಬೋದು? ತ್ರಿಕೋನದ ವಿಸ್ತೀರ್ಣ ಸಮ ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ಅರ್ಧ ಗುಣಿಸು ಪಾದ ಎಂಬುದು 6 ಸೆಂಟಿಮೀಟರ್, 6 ಗುಣಿಸು ಲಂಬ ಎಂಬುದು 3.1. ಹಾಗಿರುವಾಗ 9.3 ಎಂಬುದು ಈ ತ್ರಿಕೋನದ ವಿಸ್ತೀರ್ಣ ಆಗಿರ್ತದೆ. ಇಲ್ಲಿ ನಾವು 50 ಡಿಗ್ರಿ ಎಂಬುದಾಗಿ ತಗೊಳ್ಳುವಂಥದ್ದು. ಸೊ ಸೈನ್ 50 ಡಿಗ್ರಿ, ಇದರ ವಿರುದ್ಧ ಭುಜ ಎಂಬುದು CD ಎಂಬುದು AD, AC ಎಂಬುದು ಕರ್ಣ ಆಗಿರ್ತದೆ. ವಿರುದ್ಧ ಭುಜ ಕಂಡುಹಿಡಿಯುವ ಕಾರಣ ನಾವಿಲ್ಲಿ ಸೈನ್ 50 ಡಿಗ್ರಿ ಎಂಬುದಾಗಿ ತಗೊಳ್ತೇವೆ. ಸೈನ್ 50 ಡಿಗ್ರಿ ಎಂಬುದು ವಿರುದ್ಧ ಭುಜ ಬೈ ಕರ್ಣ. ಸೈನ್ 50 ಎಂಬುದಾಗಿ ಮಾಡುವಾಗ CDಯ ಬೆಲೆ ಸಿಗ್ತದೆ, ಅಂದರೆ ಲಂಬ ನಮಗೆ ಸಿಗ್ತದೆ. ನಂತರ ವಿಸ್ತೀರ್ಣ ಎಂಬುದು ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ಪಾದ ಅದೇ ರೀತಿ ಲಂಬವನ್ನು ನಾವು ಬರೆದಾಗ ನಮಗೆ ವಿಸ್ತೀರ್ಣ ಎಂಬುದು 9.3 ಎಂಬುದಾಗಿ ಸಿಗ್ತದೆ. ಒಂದು ಚಟುವಟಿಕೆ ಇದೆ. ಒಂದು ತ್ರಿಕೋನದ 2 ಭುಜಗಳ ಉದ್ದ 8 ಸೆಂಟಿಮೀಟರ್ 10 ಸೆಂಟಿಮೀಟರ್ ಮತ್ತು ಅವುಗಳೆಡೆಯಲ್ಲಿನ ಕೋನವು 40 ಡಿಗ್ರಿ ಆಗಿದೆ. ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಭುಜಗಳ ಅಳತೆಗಳು ಅಷ್ಟೇ ಆಗಿರುವ ಮತ್ತು ಅವುಗಳೆಡೆಯಲ್ಲಿರುವ ಕೋನ 140 ಡಿಗ್ರಿ ಆದ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ತ್ರಿಕೋನದ ವಿಸ್ತೀರ್ಣ ಕಂಡುಹಿಡಿಯುವಂತಹ ಸೂತ್ರವಾಕ್ಯ ನಮಗೆ ಗೊತ್ತಿದೆ, ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ಇಲ್ಲಿ ಒಂದು ತ್ರಿಕೋನದ ಎರಡು ಭುಜಗಳನ್ನು ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್. ಹಾಗಿರುವಾಗ ಪಾದವನ್ನು ನಾವು 10 ಸೆಂಟಿಮೀಟರ್ ಎಂಬುದಾಗಿ ತಗೊಳ್ಬೋದು. ABC ಪಾದವನ್ನು ನಾವು 10 ಸೆಂಟಿಮೀಟರ್ ಎಂಬುದಾಗಿ ತಗೊಳ್ಬೋದು. ಇನ್ನೊಂದು ಭುಜವನ್ನು 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ACಯನ್ನು ನಾವು 8 ಸೆಂಟಿಮೀಟರ್, ಅದೇ ರೀತಿ AB ಎಂಬುದು 10 ಸೆಂಟಿಮೀಟರ್. ಅವುಗಳೆಡೆಯಲ್ಲಿನ ಕೋನ, ಇವುಗಳೆಡೆಯಲ್ಲಿನ ಕೋನವನ್ನು 40 ಡಿಗ್ರಿ ಎಂಬುದಾಗಿ ಕೊಟ್ಟಿದ್ದಾರೆ. ಆಗ ಕೋನ A ಸಮ 40 ಡಿಗ್ರಿ. ಈ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿಸ್ತೀರ್ಣ ಎಂಬುದು ಪಾದ ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ಇಲ್ಲಿ ನಮಗೆ ಪಾದ ಗೊತ್ತಿದೆ, ಲಂಬವನ್ನು ಕಂಡುಹಿಡಿಬೇಕು. ಹಾಗಿರುವಾಗ ಇಲ್ಲಿ ಕೋನ A ಎಂಬುದು 40 ಡಿಗ್ರಿ ಆಗಿರ್ತದೆ. ಇದರ ಸಮೀಪ ಭುಜ ಎಂಬುದು AD, ವಿರುದ್ಧ ಭುಜ ಎಂಬುದು CD, ಅದೇ ರೀತಿ AC ಎಂಬುದು ಕರ್ಣ. ಇಲ್ಲಿ ನಾವು ಯಾವ ಸೂತ್ರವಾಕ್ಯವನ್ನು ಉಪಯೋಗಿಸಬೇಕು? ಸೈನ್ X. ಸೊ ಸೈನ್ X ಅಥವಾ ಸೈನ್ 40 ಡಿಗ್ರಿ. ಸೈನ್ 40 ಡಿಗ್ರಿ ಸಮ ವಿರುದ್ಧ ಭುಜ ಭಾಗಿಸು ಕರ್ಣ. ವಿರುದ್ಧ ಭುಜ ಭಾಗಿಸು ಕರ್ಣ. ಇಲ್ಲಿ ವಿರುದ್ಧ ಭುಜ ಯಾವುದು? ಇದರ ವಿರುದ್ಧ ಭುಜ ಎಂಬುದು CD. ಸೊ CD ಭಾಗಿಸು ಕರ್ಣ AC.
ಎ ಸಿ ಎಂಬುದು ಸಿ ಡಿ ಭಾಗಿಸು ಸಿ ಡಿ ನಮಗಿಲ್ಲಿ ಕಂಡುಹಿಡಿಬೇಕು. ಎ ಸಿ ಎಂಬುದು 8 ಸೆಂಟಿಮೀಟರ್. ಹಾಗಿರುವಾಗ ಸೈನ್ 40 ಡಿಗ್ರಿ ಸಮ ಸಿ ಡಿ ಭಾಗಿಸು 8. ಇಲ್ಲಿ ಸಿ ಡಿ ಸಮ 8 ಗುಣಿಸು ಸೈನ್ 40 ಡಿಗ್ರಿ. ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಸೈನ್ 40 ಡಿಗ್ರಿ ಎಂಬುದು 0.6428. ಸೊ ನಾವಿಲ್ಲಿ ಸೈನ್ 40 ಇಲ್ಲಿ ಬರಿಬೇಕು. ಸೊ 8 ಗುಣಿಸು 0.6428. ಸ್ಕ್ರೀನೆಲ್ಲ ನೋಡಿ, ಸೈನ್ 40 ಡಿಗ್ರಿ ಎಂಬುದು 0.6428. ಸೊ ಇಲ್ಲಿ 8 8 64, 16, 22, 8 4 32, 32 ಪ್ಲಸ್ 2 34, 8 6 48, 48 ಪ್ಲಸ್ 3 ನಮಗಿಲ್ಲಿ 5.1424 ಎಂಬುದಾಗಿ ಸಿಗ್ತದೆ. ನಮಗಿಲ್ಲಿ 5.1 ಎಂಬುದಾಗಿ ಬರಿಬೋದು. ಇಲ್ಲಿ ವಿಸ್ತೀರ್ಣವನ್ನು ನಮಗಿಲ್ಲಿ ಕಂಡುಹಿಡಬೇಕು. ಸೊ ವಿಸ್ತೀರ್ಣ ಸಮ ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ಇಲ್ಲಿ ಪಾದ ಎಂಬುದು ಎ ಬಿ 10 ಸೆಂಟಿಮೀಟರ್. ಸೊ ಅರ್ಧ ಗುಣಿಸು 10 ಗುಣಿಸು ಲಂಬ ಎಂಬುದು 5.1. ಸೊ 2 1 2 5 5 ಗುಣಿಸು 5.1. ಸೊ ವಿಸ್ತೀರ್ಣ ಎಂಬುದು 25.5 ಚದರ ಸೆಂಟಿಮೀಟರ್ ಆಗಿರುತ್ತದೆ ಈ ತ್ರಿಕೋನದ ವಿಸ್ತೀರ್ಣ ಎಂಬುದು. ಇಲ್ಲಿಗೆ ನಾವು 2 ಭುಜಗಳನ್ನು ಮತ್ತು ಒಂದು ಕೋನವನ್ನು ಕೊಟ್ಟಾಗ ಅದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಿದೆವು. ಅಲ್ಲಿ ತ್ರಿಕೋನದ ವಿಸ್ತೀರ್ಣ ಕಂಡುಹಿಡಿಯಿರಿ. ಭುಜಗಳ ಅಳತೆಗಳು ಅಷ್ಟೇ ಆಗಿರುವ ಮತ್ತು ಅವುಗಳೆಡೆಯಲ್ಲಿನ ಕೋನ 140 ಡಿಗ್ರಿ ಆದ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಲ್ಲಿ 140 ಡಿಗ್ರಿ ಎಂಬುದು ವಿಶಾಲ ಕೋನ. ಹಾಗಿರುವಾಗ ಇದು 140 ಡಿಗ್ರಿ. ಇಲ್ಲಿ ಇದರ 2 ಭುಜಗಳ ಅಳತೆಗಳು ಅಷ್ಟೇ ಆಗಿರುವ ಮತ್ತು ಅವುಗಳ ಎಡೆಯಲ್ಲಿರುವ ಕೋನ 140 ಡಿಗ್ರಿ. ಹಾಗಿರುವಾಗ ಭುಜಗಳು ಎಂಬುದು 10 ಸೆಂಟಿಮೀಟರ್, ಪಾದ ಅದೇ ರೀತಿ 8 ಸೆಂಟಿಮೀಟರ್ ಎಂಬುದು ಇದರ ಎ ಸಿ ಎಂಬುದು 8 ಸೆಂಟಿಮೀಟರ್ ಆಗಿರುತ್ತದೆ. ಇಲ್ಲಿ ನಮಗೆ ಈ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಇಲ್ಲಿ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಇದರ ಪಾದ ಗುಣಿಸು ಅರ್ಧ ಗುಣಿಸು ಪಾದ ಗುಣಿಸು ಲಂಬ ಆಗಿರ್ತದೆ. ನಮಗಿಲ್ಲಿ ಲಂಬವನ್ನು ಕಂಡುಹಿಡಿಬೇಕು ಅಲ್ವಾ. ಹಾಗಿರುವಾಗ ನಾವಿಲ್ಲಿ ಈ ರೀತಿ ಮಾಡಿದಾಗ ಇದು 90 ಡಿಗ್ರಿ ಆಗಿರ್ತದೆ. ನಮಗೆ ಈ ಕೋನವನ್ನು ಕಂಡುಹಿಡಿಯಬಹುದು. ಇಲ್ಲಿ ನಮಗೆ ಗೊತ್ತಿದೆ ಎ ಬಿ ಡಿ ಸಿ ಎಂಬುದು 140 ಡಿಗ್ರಿ ಆಗಿರ್ತದೆ. ಹಾಗಿರುವಾಗ ನಮಗೆ ಈ ಕೋನವನ್ನು ಹೇಗೆ ಕಂಡುಹಿಡಿಯಬಹುದು? ಇದು ಎಂಬುದು ಒಂದು ರೇಖೀಯ ಕೋನ ಆಗಿರ್ತದೆ. ರೇಖೀಯ ಕೋನಗಳ ಮೊತ್ತ ಎಂಬುದು 180 ಡಿಗ್ರಿ ಆಗಿರ್ತದೆ. ಇಲ್ಲಿ ಒಂದು ಕೋನವನ್ನು 140 ಡಿಗ್ರಿ ಎಂಬುದಾಗಿ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಕೋನ ಎಷ್ಟಾಗಿರ್ತದೆ? 40 ಡಿಗ್ರಿ ಆಗಿರ್ತದೆ. ಹಾಗಿರುವಾಗ ನಾವು ಈ ಒಂದು ತ್ರಿಕೋನವನ್ನು ತಗೊಂಡ್ರೆ ಎ ಇ ಸಿ ಎಂಬ ತ್ರಿಕೋನವನ್ನು ತಗೊಂಡ್ರೆ ಎ ಎಂಬುದು 40 ಡಿಗ್ರಿ ಆಗಿರ್ತದೆ,
40 ಡಿಗ್ರಿಯ ಸಮೀಪ ಭುಜ ಕರ್ಣ ಎಂಬುದು 8 ಸೆಂಟಿಮೀಟರ್, ಎ ಸಿ ಎಂಬುದು 8 ಸೆಂಟಿಮೀಟರ್ ಆಗಿರ್ತದೆ. ಸಮೀಪ ಭುಜ ಎಂಬುದು ಎ ಇ ಎಂಬುದು ಸಮೀಪ ಭುಜ ಆಗಿರ್ತದೆ. ಹಾಗಿರುವಾಗ ನಮಗಿಲ್ಲಿ ವಿರುದ್ಧ ಭುಜವನ್ನು ಕಂಡುಹಿಡಿಬೇಕು. ವಿರುದ್ಧ ಭುಜವನ್ನು ಕಂಡುಹಿಡಬೇಕಿದ್ರೆ ಯಾವ ಸೂತ್ರವಾಕ್ಯವನ್ನು ಉಪಯೋಗಿಸಬೇಕು? ಸೈನ್ ಎಕ್ಸ್ ಅನ್ನು ನಾವು ಸೈನ್ 40 ಡಿಗ್ರಿ ಎಂಬುದಾಗಿ ತಗೊಳ್ಬೋದು. ಸೈನ್ ಎಕ್ಸ್ ಎಂಬುದು ವಿರುದ್ಧ ಭುಜ ಭಾಗಿಸು ಕರ್ಣ. ಸೊ ವಿರುದ್ಧ ಭುಜ ಎಂಬುದು ಸಿ ಇ ಭಾಗಿಸು ಎ ಸಿ. ಸೊ ಇಲ್ಲಿ ನಮಗೆ ಸೈನ್ 40 ಡಿಗ್ರಿ ಸಮ ವಿರುದ್ಧ ಭುಜ ಭಾಗಿಸು ಕರ್ಣ. ಇಲ್ಲಿ ಈ ಕೋನದ ವಿರುದ್ಧ ಭುಜ ಎಂಬುದು ಸಿ ಇ. ಸೊ ಸಿ ಇ ಭಾಗಿಸು ಕರ್ಣ. ಕರ್ಣ ಎಂಬುದು ಎ ಸಿ. ಸೊ ಸೈನ್ 40 ಡಿಗ್ರಿ ಸಮ ಸೈನ್ 40 ಡಿಗ್ರಿ ಸಮ ಸಿ ಇ ಭಾಗಿಸು ಎ ಸಿ ಎಂಬುದು 8 ಸೆಂಟಿಮೀಟರ್. ಸೊ ಸಿ ಇ ಈಕ್ವಲ್ ಟು 8 ಗುಣಿಸು ಸೈನ್ 40 ಡಿಗ್ರಿ. ಸೊ ಇಲ್ಲಿ 8 ಗುಣಿಸು ಸೈನ್ 40 ಎಂಬುದು 0.6428. 0.6428. ಸೊ ಇಲ್ಲಿ 8 8 64, 4 6 8 2 16, 16 ಪ್ಲಸ್ 6 23. 5.1424. ಇದನ್ನು ನಮಗೆ 5.1 ಎಂಬುದಾಗಿ ತಗೊಳ್ಬೋದು. ಸೊ ಸಿ ಇ ಎಂಬುದು 5.1 ಆಗಿರ್ತದೆ. ಇನ್ನು ನಮಗೆ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಸೊ ವಿಸ್ತೀರ್ಣ ಸಮ ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ಸೊ ಅರ್ಧ ಗುಣಿಸು ಪಾದ ಎಂಬುದು 10 ಸೆಂಟಿಮೀಟರ್. ಸೊ 10 ಗುಣಿಸು ಲಂಬ ಎಂಬುದು 5.1. ಸೊ ಇಲ್ಲಿ ಕೂಡ 25.5 ಎಂಬುದಾಗಿ ಸಿಗ್ತದೆ. ಸೊ ವಿಸ್ತೀರ್ಣ ಎಂಬುದು 25.5 ಚದರ ಸೆಂಟಿಮೀಟರ್. ಟೆಕ್ಸ್ಟ್ ಬುಕ್ಕಿನ 109ನೇ ಪೇಜಲ್ಲಿ ನೋಡಿ, ಅದರಲ್ಲಿ 2ನೇ ಪ್ರಶ್ನೆ. ಒಂದು ಸಮಾನಾಂತರ ಸಮಚತುರ್ಭುಜದ ಭುಜಗಳ ಉದ್ದ 5 ಸೆಂಟಿಮೀಟರ್ ಮತ್ತು ಅದರ ಒಂದು ಕೋನವು 100 ಡಿಗ್ರಿ ಆಗಿದೆ. ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸಮಾನಾಂತರ ಚತುರ್ಭುಜದ ಭುಜಗಳ ಉದ್ದ 5 ಸೆಂಟಿಮೀಟರ್ ಮತ್ತು ಅದರ ಕೋನವು 100 ಡಿಗ್ರಿಯು ಆಗಿದೆ. ಒಂದು ಕೋನ 100 ಡಿಗ್ರಿ. ಅದೇ ರೀತಿ ಭುಜಗಳ ಉದ್ದ ಎಂಬುದು 5 ಸೆಂಟಿಮೀಟರ್ ಆಗಿದೆ. ಇಲ್ಲಿ ಒಂದು ಸಮಚತುರ್ಭುಜದ ವಿಶೇಷತೆಗಳು ಏನು ಅಂದರೆ, ಇಲ್ಲಿ ಸಮಚತುರ್ಭುಜದ ವಿಶೇಷತೆಗಳಂದರೆ ಎಲ್ಲ ಭುಜಗಳು ಕೂಡ ಸಮಾನ ಆಗಿರ್ತದೆ, ಅದೇ ರೀತಿ ಕೋನಗಳು ಕೂಡ ಸಮಾನವಾಗಿರ್ತದೆ. ಇಲ್ಲಿ ಅದೇ ರೀತಿ ಇದು ಒಂದು ಲಂಬ ಸಮಭಾಜಕ ಆಗಿರ್ತದೆ. ಕರ್ಣಗಳು, ಎರಡು ಕರ್ಣಗಳು ಲಂಬ ಸಮಭಾಜಕಗಳು ಆಗಿರ್ತವೆ. ಅದೇ ರೀತಿ ಇಲ್ಲಿ ಈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದು ಹೇಗೆ? ಇದರ ಡಬಲ್ ಆಗಿರ್ತದೆ, ಇಮ್ಮಡಿ ಆಗಿರ್ತದೆ, D1 ಪ್ಲಸ್ D2 ಅಲ್ವಾ? ಸೊ ಇಲ್ಲಿ ನಮಗೆ AMB ತ್ರಿಕೋನ AMB ಒಂದು ಭುಜ ಎಂಬುದು 5 ಸೆಂಟಿಮೀಟರ್. ಹಾಗಿದ್ರೆ ಉಳಿದ ಎಲ್ಲ ಭುಜಗಳು ಕೂಡ ಸಮಚತುರ್ಭುಜದ ವಿಶೇಷತೆ ಅಂದರೆ ಎಲ್ಲ ಭುಜಗಳು ಕೂಡ ಸಮಾನ ಆಗಿರ್ತದೆ. ಹಾಗಿದ್ರೆ ಒಂದು ಭುಜ ಎಂಬುದು 5 ಸೆಂಟಿಮೀಟರ್ ಆಗಿದ್ರೆ ಉಳಿದ ಭುಜಗಳು ಕೂಡ 5 ಸೆಂಟಿಮೀಟರೇ ಆಗಿರ್ತದೆ. ಅದೇ ರೀತಿ ಇಲ್ಲಿ ಈ ಒಂದು ಕೋನವನ್ನು 100 ಡಿಗ್ರಿ ಎಂಬುದಾಗಿ ಹೇಳಿದ್ದಾರೆ. ಹಾಗಿರುವಾಗ ನಮಗಿಲ್ಲಿ ಇದು 50 ಡಿಗ್ರಿ, ಇದು 50 ಡಿಗ್ರಿ ಎಂಬುದಾಗಿ ಹೇಳ್ಬೋದು. 50 ಡಿಗ್ರಿ ಎಂಬುದಾಗಿ ಹೇಳ್ಬೋದು. ಇಲ್ಲಿ ಈ ಒಂದು ಕರ್ಣವನ್ನು ನಾವು D1 ಎಂಬುದಾಗಿ ತಗೊಂಡ್ರೆ AC ಎಂಬುದನ್ನು D2 ಎಂಬುದಾಗಿ ತಗೊಳ್ಬೋದು. ಅಂದರೆ ಡಯಾಗ್ನಲ್, ಇಂಗ್ಲೀಷಲ್ಲಿ ಡಯಾಗ್ನಲ್ ಅಂತ ಹೇಳ್ತೇವೆ. ಇದು ಕರ್ಣ D1, ಅದೇ ಇದು ಕರ್ಣ D2. ಸೊ ಇಲ್ಲಿ ನಮಗೆ ತ್ರಿಕೋನ AMB ಅನ್ನು ತಗೊಂಡ್ರೆ ಕೋನ A ಎಂಬುದು 50 ಡಿಗ್ರಿ ಆಗಿರ್ತದೆ. ಇದರ
ಕರ್ಣ ಎಂಬುದು ಎ ಬಿ ಅಲ್ವಾ, ಕರ್ಣ ಎಂಬುದು ಎ ಬಿ ಆಗಿರ್ತದೆ. ಅದೇ ರೀತಿ ವಿರುದ್ಧ ಭುಜ ಎಂಬುದು ಬಿ ಎಂ ಆಗಿರ್ತದೆ, ಸಮೀಪ ಭುಜ ಎಂಬುದು ಎ ಎಂ ಆಗಿರ್ತದೆ. ನಮಗಿಲ್ಲಿ ಯಾವುದನ್ನು ಕಂಡುಹಿಡಬೇಕು? ವಿರುದ್ಧ ಭುಜವನ್ನು ಕಂಡುಹಿಡಬೇಕು. ವಿರುದ್ಧ ಭುಜ ಅಂತ ಹೇಳುವಾಗ ನಮಗಿಲ್ಲಿ ಯಾವ ಸೂತ್ರವಾಕ್ಯವನ್ನು ಉಪಯೋಗಿಸಬೇಕು? ಸೈನ್ ಎಕ್ಸ್. ಸೊ ಇಲ್ಲಿ ಸೈನ್ 50 ಡಿಗ್ರಿ. ಸೊ ಸೈನ್ 50 ಡಿಗ್ರಿ ಸಮ ಇದರ ಸೈನ್ ಎಕ್ಸ್ ಎಂಬುದು ವಿರುದ್ಧ ಭುಜ ಭಾಗಿಸು ಕರ್ಣ. ಸೊ ವಿರುದ್ಧ ಭುಜ ಎಂಬುದು ಯಾವುದು? ಬಿ ಎಂ ಭಾಗಿಸು ಕರ್ಣ ಎ ಬಿ. ಸೊ ಇಲ್ಲಿ ಬಿ ಎಂ ಎಂಬುದು ನಮಗಿಲ್ಲಿ ಕಂಡುಹಿಡಿಬೇಕು. ಎ ಬಿ ಎಂಬುದು 5 ಸೆಂಟಿಮೀಟರ್, ಯಾಕೆಂದರೆ ಎಲ್ಲ ಭುಜಗಳು ಕೂಡ ಸಮಾನ ಆದ್ದರಿಂದ ನಮಗೆ ಎ ಬಿ ಅನ್ನು 5 ಸೆಂಟಿಮೀಟರ್ ಎಂಬುದಾಗಿ ತಗೊಳ್ಬೋದು. ಸೊ ಸೈನ್ 50 ಡಿಗ್ರಿ ಸಮ ಬಿ ಎಂ ಭಾಗಿಸು ಎ ಬಿ ಎಂಬುದು 5 ಸೆಂಟಿಮೀಟರ್. ಸೊ ಸೈನ್ 50 ಡಿಗ್ರಿ ಸಮ ಇಲ್ಲಿ ಬಿ ಎಂ ಸಮ ಬಿ ಎಮ್ ಅನ್ನು ಕಂಡುಹಿಡಬೇಕು. ಸೊ 5 ಗುಣಿಸು ಸೈನ್ 50. ಸೊ ಇಲ್ಲಿ ಸೈನ್ 50 ಎಂಬುದು ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಸೈನ್ 50 ಎಂಬುದು ಎಷ್ಟು? 0.7660. ಸೊ 5 ಗುಣಿಸು 0.7660. ಏನು ಮಾಡಬೇಕು? ಗುಣಿಸಬೇಕು. 0 30 5 ನಮಗೆ 3.830 ಎಂಬುದಾಗಿ ಸಿಗ್ತದೆ. ಇದು ನಮಗೆ 3.9 ಎಂಬುದಾಗಿ. ಸೊ 3.8300 ಎಂಬುದಾಗಿ ಸಿಗ್ತದೆ. ನಮಗಿಲ್ಲಿ 3.8 ಎಂಬುದಾಗಿ ತಗೊಳ್ಬೋದು. ಹಾಗಿರುವಾಗ ಬಿ ಎಂ ಎಂಬುದು 3.8 ಆಗಿರ್ತದೆ. ಇಲ್ಲಿ ಕರ್ಣ ಬಿ ಸಿ D1 ಎಂಬುದಲ್ಲಿ ಬಿ ಎಂ ಎಂಬುದು 3.8 ಆಗಿರ್ತದೆ. ಹಾಗಿದ್ರೆ ನಮಗೆ ಬಿ ಡಿ ಅನ್ನು ಹೇಗೆ ಕಂಡುಹಿಡಿಬೋದು? ಬಿ ಡಿ ಸಮ 3.8 ಎಂಬುದು ಬಿ ಎಂ ಆಗಿರ್ತದೆ. ಆಗ ಬಿ ಎಂ ಕೂಡಿಸು ಎಂ ಡಿ ಎಂಬುದಾಗಿರ್ತದೆ ಬಿ ಡಿ ಎಂಬುದು. ಬಿ ಡಿ ಸಮ ಬಿ ಎಂ ಪ್ಲಸ್ ಎಂ ಡಿ. ಸೊ ನಮಗಿಲ್ಲಿ ಏನು? ಬಿ ಎಂ ಎಂಬುದು 3.8 ಆಗಿರ್ತದೆ. ಸೊ 3.8 ಪ್ಲಸ್ 3.8 ಎಂಬುದಾಗಿ ಬರಿಬೋದು. ಸೊ 3.8 ಪ್ಲಸ್ 3.8 16 7 7.6. ಸೊ 7.6 ಆಗಿರ್ತದೆ. ಬಿ ಡಿ ಎಂಬುದು ಬಿ ಎಂ ಎಂಬುದು 3.8 ಎಂಬುದಾಗಿ ನಮಗಿಲ್ಲಿ ಬಿ ಎಂ ಎಂಬುದು 3.8 ಎಂಬುದಾಗಿ ನಮಗಿಲ್ಲಿ ಸಿಗ್ತದೆ. ಆಗಿರುವಾಗ ನಾವು ಕರ್ಣ D1 ಅನ್ನು ಅಥವಾ ಬಿ ಡಿ ಅನ್ನು ನಮಗಿಲ್ಲಿ 3.8 ಪ್ಲಸ್ 3.8 ಎಂಬುದಾಗಿ ಬರೆದ್ರೆ 7.6 ಎಂಬುದು ಬಿ ಡಿ ಆಗಿರ್ತದೆ. ಹಾಗಿರುವಾಗ ನಮಗೆ ಒಂದು ಕರ್ಣ ಸಿಕ್ಕಿತು ಅಲ್ವಾ. ನೆಕ್ಸ್ಟ್ ಬಿ ಎ ಸಿ ಡಿ 2 ಎಂಬುದನ್ನು ನಮಗಿಲ್ಲಿ ಕಂಡುಹಿಡಿಬೇಕು. ಹಾಗಿರುವ ನಾವಿಲ್ಲಿ ತ್ರಿಕೋನ ಎ ಎಂ ಡಿ ಅನ್ನು ತಗೊಂಡ್ರೆ ಇಲ್ಲಿ ಕೋನ ಎ ಎಂಬುದು 50 ಡಿಗ್ರಿ, ಇದರ ಕರ್ಣ ಎಂಬುದು ಎ ಡಿ ಆಗಿರ್ತದೆ. ಎ ಡಿ ಎಂಬುದು 5 ಸೆಂಟಿಮೀಟರ್ ಆಗಿರ್ತದೆ. ಇದರ ಸಮೀಪ ಭುಜ ಎಂಬುದು ಎ ಎಂ ಆಗಿರ್ತದೆ. ಹಾಗಿರುವಾಗ ನಮಗೆ ಯಾವುದನ್ನು ಕಂಡುಹಿಡಬೇಕು? ಎ ಎಂ ಅನ್ನು ಕಂಡುಹಿಡಬೇಕು. ಎ ಎಂ ಅನ್ನು ಕಂಡುಹಿಡಬೇಕು. ಎ ಎಂ ಅನ್ನು ಕಂಡುಹಿಡಿದು ನಮಗೆ ಎಂ ಸಿ ಎಂಬುದಾಗಿ ತಗೊಂಡು D2 ಅನ್ನು ಕಂಡುಹಿಡಿಬೋದು. ಅಂದರೆ ಎ ಸಿ ಅನ್ನು ಕಂಡುಹಿಡಿಬೋದು. ಇಲ್ಲಿ ನಾವು ಕಾಸ್ ಎಕ್ಸ್ ಎಂಬುದಾಗಿ ತಗೊಳ್ತೇವೆ. ಯಾಕಂದರೆ ಕಾಸ್ ಎಕ್ಸ್ ಎಂಬುದು ಸೈನ್ ಎಕ್ಸ್ ಎಂಬುದು ವಿರುದ್ಧ ಭುಜ ಭಾಗಿಸು ಕರ್ಣ. ಕಾಸ್ ಎಕ್ಸ್ ಎಂಬುದು ಸಮೀಪ ಭುಜ ಭಾಗಿಸು ಕರ್ಣ ಆಗಿರ್ತದೆ. ಅಂದರೆ ಇಲ್ಲಿ ಸಮೀಪ ಭುಜ ಎಂಬುದು 5 ಸೆಂಟಿಮೀಟರ್ ಆಗಿರ್ತದೆ. ವಿರುದ್ಧ ಭುಜ ಎಂಬುದು ಎ ಎಂ ಆಗಿರ್ತದೆ. ಸೊ ನಮಗಿಲ್ಲಿ ಕಾಸ್ ಡಿಗ್ರಿ ಎಂಬುದು ಎ ಎಂ ಅಂದರೆ ಸಮೀಪ ಭುಜ ಎ ಎಂ ಭಾಗಿಸು ಕರ್ಣ ಎ ಡಿ. ಇಲ್ಲಿ ಎ ಎಂ
ಎ ಎಮ್. ಸೊ ಎ ಎಮ್ ಅನ್ನು ನಮಗಿಲ್ಲಿ ಕಂಡುಹಿಡಿಬೇಕು. ಎ ಎಮ್ ಬೈ ಎ ಡಿ. ಸೊ ಕಾಸ್ 50 ಡಿಗ್ರಿ ಸಮ ಎ ಎಮ್ ಭಾಗಿಸು ಎ ಡಿ ಎಂಬುದು 5 ಸೆಂಟಿಮೀಟರ್. ಸೊ ಕಾಸ್ 50 ಡಿಗ್ರಿ ಸಮ 5 ಗುಣಿಸು ಎ. ಸೊ ಇಲ್ಲಿ ಎ ಎಮ್ ಈಕ್ವಲ್ ಟು ಎ ಎಮ್ ಎಂಬುದು 5 ಗುಣಿಸು ಕಾಸ್ 50 ಡಿಗ್ರಿ. ಸೊ 5 ಗುಣಿಸು ಕಾಸ್ 50 ಡಿಗ್ರಿ ಎಂಬುದು 0.6428. ಸೊ 0.6428 ಆಗಿರ್ತದೆ ಕಾಸ್ 50 ಡಿಗ್ರಿ ಎಂಬುದು. ಸೊ ಇಲ್ಲಿ 2.2140 ನಮಗಿಲ್ಲಿ 3.2 ಎಂಬುದಾಗಿ ತಗೊಳ್ಬೋದು. ಸೊ ಇಲ್ಲಿ ನಮಗೆ ಏನನ್ನು ಕಂಡುಹಿಡಿಬೇಕು? ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಸೊ ನಾವಿಲ್ಲಿ ವಿಸ್ತೀರ್ಣವನ್ನು ಇಲ್ಲಿ ಎ ಸಿ ಅನ್ನು ಕಂಡುಹಿಡಿಬೇಕಲ್ವ. ಸೊ ಎ ಸಿ ಎಂಬುದು 3.2 ಪ್ಲಸ್ ಎ ಎಂ ಎಂಬುದು 3.2 ಎಂಬುದಾಗಿ ನಮಗಿಲ್ಲಿ ಸಿಕ್ಕಿತು. ಸೊ ನಮಗೆ ಎ ಸಿ ಅನ್ನು ಕಂಡುಹಿಡಿಬೋದು. 3.2 ಪ್ಲಸ್ 3.2. ಸೊ 6.4 ಎಂಬುದಾಗಿ ನಮಗೆ ಇಲ್ಲಿ ಸಿಗ್ತದೆ. ಇನ್ನು ಇದರ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಸೊ ವಿಸ್ತೀರ್ಣ ಕಂಡುಹಿಡಿಯುವಂತಹ ಸೂತ್ರವಾಕ್ಯ ಎಂಬುದು ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ಸೊ ಅರ್ಧ ಗುಣಿಸು ಪಾದ ಎಂಬುದು ಎಷ್ಟಾಗಿರ್ತದೆ? ಬಿ ಡಿ. ಸೊ ಬಿ ಡಿ ಎಂಬುದು 7.6. ಸೊ 7.6 ಗುಣಿಸು ಲಂಬ ಎಂಬುದು ಎ ಸಿ 6.4. ಸೊ ಇಲ್ಲಿ ನಮಗೆ ಸೊ ಇಲ್ಲಿ ನಮಗೆ 3.8 ಗುಣಿಸು 6.4 ಅದನ್ನು ಎಂಬುದಾಗಿ ನಮಗಿಲ್ಲಿ ಸಿಗ್ತದೆ. 3.8 ಗುಣಿಸು 6.4 ವಿಸ್ತೀರ್ಣ ಎಂಬುದು 24.22 ಎಂಬುದಾಗಿ ಸಿಗ್ತದೆ. ಅಂದರೆ ಇದರ ವಿಸ್ತೀರ್ಣ ಎಂಬುದು 24.22 ಆಗಿರ್ತದೆ. ಇದು ಟೆಕ್ಸ್ಟ್ ಬುಕ್ಕಲ್ಲಿ 3ನೇ ಪ್ರಶ್ನೆಯನ್ನು ನೋಡಿ. ಒಂದು ಸಮಾನಾಂತರ ಚತುರ್ಭುಜದ ಭುಜಗಳ ಉದ್ದ 8 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಆಗಿದೆ. ಒಂದು ಸಮಾನಾಂತರ ಚತುರ್ಭುಜದ 2 ಭುಜಗಳು 12 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಆಗಿದೆ. ಅವುಗಳೊಳಗಿನ 2 ಭುಜಗಳ ಎಡೆಯಲ್ಲಿರುವಂತಹ ಕೋನ ಎಂಬುದು 50 ಡಿಗ್ರಿ ಆಗಿದೆ. ಆದರೆ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವಾಕ್ಯ ಎಂಬುದು ಪಾದ ಗುಣಿಸು ಲಂಬ ಆಗಿರ್ತದೆ. ನಮಗಿಲ್ಲಿ ಎ ಕೋನ ಎ ಎಂಬುದು 50 ಡಿಗ್ರಿ ಆಗಿರ್ತದೆ. ಅದೇ ರೀತಿ ಎ ಇ ಡಿ ಅನ್ನು ತಗೊಂಡ್ರೆ ಎ ಡಿ ಎಂಬುದು ಈ ಕೋನದ ಕರ್ಣ ಆಗಿರ್ತದೆ. ಅದೇ ರೀತಿ ಎ ಇ ಎಂಬುದು ಸಮೀಪ ಭುಜ ಆಗಿರ್ತದೆ. ಡಿ ಇ ಎಂಬುದು ಈ ಕೋನದ ವಿರುದ್ಧ ಭುಜ ಆಗಿರ್ತದೆ. ಹಾಗಿರುವಾಗ ನಾವಿಲ್ಲಿ ವಿರುದ್ಧ ಭುಜವನ್ನು ಕಂಡುಹಿಡಿಬೇಕು. ಯಾಕೆ ಅಂತ ಹೇಳಿದರೆ ಪಾದ ಎಂಬುದು ನಮಗೆ ಗೊತ್ತಿದೆ 12 ಸೆಂಟಿಮೀಟರ್ ಎಂಬುದು. ಲಂಬವನ್ನು ನಮಗಿಲ್ಲಿ ಕಂಡುಹಿಡಿಬೇಕು ಡಿ ಇ. ಸೊ ಇಲ್ಲಿ ಯಾವುದನ್ನು ಉಪಯೋಗಿಸಬೇಕು? ಸೈನನ್ನೇ ಉಪಯೋಗಿಸ್ಬೋದು. ಸೊ ಸೈನ್ 50 ಡಿಗ್ರಿ ಸಮ ವಿರುದ್ಧ ಭುಜ ಭಾಗಿಸು ಕರ್ಣ. ಸೊ ವಿರುದ್ಧ ಭುಜ ಎಂಬುದು ಡಿ ಇ ಭಾಗಿಸು ವಿರುದ್ಧ ಭುಜ ಭಾಗಿಸು ಕರ್ಣ. ಸೊ ಎ ಡಿ. ಸೊ ಸೈನ್ 50 ಡಿಗ್ರಿ ಸಮ ಡಿ ಇ ಭಾಗಿಸು ಎ ಡಿ ಎಂಬುದು 8 ಸೆಂಟಿಮೀಟರ್. ಸೊ ಇಲ್ಲಿ ಸೈನ್ ಡಿ ಇ ಅನ್ನು ಕಂಡುಹಿಡಿಬೇಕು. ಸೊ ಡಿ ಇ ಸಮ 8 ಗುಣಿಸು ಸೈನ್ 50. ಸೊ ಇಲ್ಲಿ ಎಷ್ಟು ತಗೊಳ್ಬೇಕು? ಸೈನ್ 50 ಡಿಗ್ರಿ ಎಂಬುದು 0.7660. ಹಾಗಿರುವಾಗ ಡಿ ಇ ಸಮ 8 ಗುಣಿಸು ಸೈನ್ 50 ಎಂಬುದು 0.7660. ಸೈನ್ 50 ಎಂಬುದು 0.7660. ಸೊ ಇಲ್ಲಿ ನಮಗಿಲ್ಲೇ ಏನು ಮಾಡಬೇಕು? ಗುಣಿಸಬೇಕು.
ಸೊ 6.118 ಆಗಿರ್ತದೆ. ಇದನ್ನು ನಮಗೆ 6.1 ಎಂಬುದಾಗಿ ಬರಿಬೋದು. ಅಂದರೆ DE ಎಂಬುದು 6.1 ಆಗಿರ್ತದೆ. ಇನ್ನೇನು ಮಾಡಬೇಕು, ಈ ಸಮಾನಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಸೊ ವಿಸ್ತೀರ್ಣ ಸಮಾನಾಂತರ ಚತುರ್ಭುಜ ವಿಸ್ತೀರ್ಣ ಸಮ ಪಾದ ಗುಣಿಸು ಲಂಬ. ಸೊ ಪಾದ ಎಂಬುದು 12 ಸೆಂಟಿಮೀಟರ್ ಗುಣಿಸು ಲಂಬ 6.1. ಪಾದ ಎಂಬುದು 12 ಸೆಂಟಿಮೀಟರ್ ಗುಣಿಸು ಲಂಬ ಎಂಬುದು 6.1 ಆಗಿರುತ್ತದೆ. ಉತ್ತರ ಎಂಬುದು ವಿಸ್ತೀರ್ಣ ಎಂಬುದು 73.56 ಚದರ ಸೆಂಟಿಮೀಟರ್ ಆಗಿರ್ತದೆ. ಪ್ರಶ್ನೆಯನ್ನು ನೋಡಿ. 5 ಸೆಂಟಿಮೀಟರ್ ಉದ್ದವಿರುವ ಒಂದು ಗೆರೆಯ ಒಂದು ತುದಿಯಲ್ಲಿ 50 ಡಿಗ್ರಿ ಕೋನ ಹಾಗೂ ಇನ್ನೊಂದು ತುದಿಯಲ್ಲಿ 65 ಡಿಗ್ರಿ ಕೋನವನ್ನು ಎಳೆದು ಒಂದು ತ್ರಿಕೋನವನ್ನು ರಚಿಸಲಾಯಿತು. ಇಲ್ಲಿ ಒಂದು ತುದಿಯಲ್ಲಿ 50 ಡಿಗ್ರಿ, ಅದೇ ರೀತಿ ಇನ್ನೊಂದು ಕೋನ 65 ಡಿಗ್ರಿ. ಒಂದು ಕೋನವನ್ನು 50 ಡಿಗ್ರಿ ಮತ್ತು ಇನ್ನೊಂದು ಕೋನವನ್ನು 65 ಡಿಗ್ರಿ ಎಂಬುದಾಗಿ ಎಳೆದು ಒಂದು ತ್ರಿಕೋನವನ್ನು ರಚಿಸಲಾಗಿದೆ. ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಈ ತ್ರಿಕೋನದ ABC ಎಂಬ ತ್ರಿಕೋನದ ಒಂದು ಭುಜವನ್ನು 50 ಡಿಗ್ರಿ ಎಂಬುದಾಗಿ ಕೊಡಲಾಗಿದೆ. ಅದೇ ರೀತಿ ಇನ್ನೊಂದು BC ಎಂಬ ತ್ರಿಕೋನದ ಒಂದು ಕೋನವನ್ನು 50 ಡಿಗ್ರಿ ಎಂಬುದಾಗಿ, ಅದೇ ರೀತಿ ಇನ್ನೊಂದು ಕೋನವನ್ನು 65 ಡಿಗ್ರಿ ಎಂಬುದಾಗಿ ಕೊಡಲಾಗಿದೆ. ಹಾಗಿರುವಾಗ ನಮಗೆ ಇಲ್ಲಿ ಮೂರನೇ ಕೋನವನ್ನು ಯಾವ ರೀತಿಯಾಗಿ ಕಂಡುಹಿಡಿಯಬಹುದು? ನಮಗೆ ಗೊತ್ತಿದೆ, ಒಂದು ತ್ರಿಕೋನದ ಒಳಕೋನಗಳ ಮೊತ್ತ ಎಂಬುದು 180 ಡಿಗ್ರಿ ಆಗಿರ್ತದೆ. ಆಗಿರುವಾಗ ಇಲ್ಲಿ ಒಂದು ಕೋನವನ್ನು 50 ಡಿಗ್ರಿ ಎಂಬುದಾಗಿ ಕೊಡಲಾಗಿದೆ, ಇನ್ನೊಂದು ಕೋನವನ್ನು 65 ಡಿಗ್ರಿ ಎಂಬುದಾಗಿ ಕೊಡಲಾಗಿದೆ. ಹಾಗಿದ್ರೆ ಮೂರನೇ ಕೋನವನ್ನು ನಮಗೆ ಹೇಗೆ ಏನಂತ ಬರಿಬೋದು? 65 ಡಿಗ್ರಿ ಎಂಬುದಾಗಿ ತಗೊಳ್ಬೋದು. ಇಲ್ಲಿ ನಮಗೆ ಈ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಇಲ್ಲಿ ಒಂದು ಭುಜವನ್ನು 5 ಸೆಂಟಿಮೀಟರ್ ಎಂಬುದಾಗಿ, ಪಾದವನ್ನು 5 ಸೆಂಟಿಮೀಟರ್ ಎಂಬುದಾಗಿ ಕೊಡಲಾಗಿದೆ. ಅದೇ ರೀತಿ ನಮಗೆ ಇಲ್ಲಿ ಈ ಒಂದು ಕೋನವನ್ನು ತಗೊಂಡ್ರೆ, ಅಂದರೆ ಒಂದು ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವಾಕ್ಯ ಎಂಬುದು ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ಇಲ್ಲಿ ನಮಗೆ ಲಂಬ ಎಂಬುದು CD ಆಗಿದೆ. CD ಎಂಬುದು ಲಂಬ ಆಗಿದೆ. ಅದೇ ರೀತಿ ಪಾದ ಎಂಬುದು AB ಆಗಿದೆ. ಇಲ್ಲಿ ನಮಗೆ ಯಾವುದನ್ನು ಕಂಡುಹಿಡಿಯಬೇಕು? ಒಂದು ಕೋನವನ್ನು 50 ಡಿಗ್ರಿ ಎಂಬುದಾಗಿ ಕೊಡಲಾಗಿದೆ. ಕೋನ A ಎಂಬುದು 50 ಡಿಗ್ರಿ ಆಗಿರ್ತದೆ. ಹಾಗಿರುವಾಗ ಸೈನ್ 50 ಎಂಬುದು ಸೈನ್ X, ಅಂದರೆ ವಿರುದ್ಧ ಭುಜವನ್ನು ನಮಗಿಲ್ಲಿ ಕಂಡುಹಿಡಿಬೇಕು. ಹಾಗಿರುವಾಗ ಏನು ಅಂತ ಬರಿಬೋದು? ಸೈನ್ X ಸಮ ವಿರುದ್ಧ ಭುಜ ಭಾಗಿಸು ಸಮೀಪ ಭುಜ. ಒಂದು ಸಮಪಾರ್ಶ್ವ ತ್ರಿಕೋನ ಆಗಿದೆ ಅಲ್ವಾ? ಯಾಕೆ? ಒಂದು ಸಮಪಾರ್ಶ್ವ ತ್ರಿಕೋನದ ಎರಡು ಕೋನಗಳು ಅದೇ ರೀತಿ ಎರಡು ಭುಜಗಳು ಸಮಾನಾಗಿರ್ತದೆ. ಇಲ್ಲಿ ಎರಡು ಕೋನಗಳು ನಮಗೆ ಸಮಾನ ಆದ್ದರಿಂದ ಎರಡು ಭುಜಗಳು ಕೂಡ ಸಮಾನ ಎಂಬುದಾಗಿ ಹೇಳ್ಬೋದು. ಈ ಕೋನದ ವಿರುದ್ಧ ಭುಜ ಎಂಬುದು AC, ಅದು ಅದೇ ರೀತಿ ಕೋನ Cಯ ವಿರುದ್ಧ ಭುಜ ಎಂಬುದು ABಗಳು ಸಮಾನವಾಗಿದೆ. ಒಂದು ಸಮಪಾರ್ಶ್ವ ತ್ರಿಕೋನದ ವಿರುದ್ಧ ಕೋನಗಳ ಭುಜಗಳು ಸಮಾನ ಆಗಿರ್ತದೆ. ಅದೇ ರೀತಿ ಎರಡು ಕೋನಗಳು ಸಮಾನ ಆಗಿರ್ತದೆ, ಆ ಎರಡು ಕೋನಗಳ ವಿರುದ್ಧ ಭುಜಗಳು ಸಮಾನ ಆಗಿರ್ತವೆ. ಹಾಗಿರುವುದರಿಂದ ಕೋನ Bಯ ವಿರುದ್ಧ ಭುಜ ಎಂಬುದು AC. ಈ AC, ಈ ಭುಜ AC, ಅದೇ ರೀತಿ ಕೋನ Cಯ ವಿರುದ್ಧ ಭುಜ ಎಂಬುದು AB. ಈ AB, ಈ ಎರಡು ಭುಜಗಳು ಸಮಾನ ಆಗಿರ್ತದೆ. ಎರಡು ಕೋನಗಳು ಅದೇ ರೀತಿ ಎರಡು ಭುಜಗಳು ಸಮಾನ ಆಗಿರುವುದರಿಂದ ನಮಗೆ ACಯನ್ನು 5 ಸೆಂಟಿಮೀಟರ್ ಎಂಬುದಾಗಿ ತಗೊಳ್ಬೋದು. ಇಲ್ಲಿ ನಮಗೆ ವಿರುದ್ಧ ಭುಜ ಕಂಡುಹಿಡಿಲಿಕ್ಕಿರುವುದರಿಂದ ಸೈನ್ 50 ಡಿಗ್ರಿ ಎಂಬುದನ್ನು ತಗೊಳ್ಬೋದು. ಸೊ ಸೈನ್ 50 ಡಿಗ್ರಿ ಸಮ ಸೈನ್ X ಸಮ ವಿರುದ್ಧ ಭುಜ ಭಾಗಿಸು ಕರ್ಣ. ಇದರ ವಿರುದ್ಧ ಭುಜ ಎಂಬುದು ಯಾವುದು? DC ಭಾಗಿಸು ಕರ್ಣ ಎಂಬುದು AC. ಸೊ DC ಭಾಗಿಸು AC. ಸೊ ನಮಗಿಲ್ಲಿ ಸೈನ್ 50 ಡಿಗ್ರಿ ಸಮ
ಡಿ ಸಿ ಭಾಗಿಸು ಎ ಸಿ ಎಂಬುದು 5 ಸೆಂಟಿಮೀಟರ್ ಆಗಿರ್ತವೆ. ಸೊ ಡಿ ಸಿ ಸಮ ಸೈನ್ 50 ಡಿಗ್ರಿ ಗುಣಿಸು 5. ಸೊ ಇಲ್ಲಿ ಸೈನ್ 50 ಎಂಬುದು 0.7660. ಸೈನ್ 50 ಡಿಗ್ರಿ ಎಂಬುದು 0.7660 ಇಂಟು 5. ಸೊ ಡಿ ಸಿ ಸಮ 3.8300 ಎಂಬುದಾಗಿ ನಮಗಿಲ್ಲಿ ಸಿಗ್ತದೆ. ನಮಗಿಲ್ಲಿ ಡಿ ಸಿಯನ್ನು 3.8 ಎಂಬುದಾಗಿ ತಗೊಳ್ಬೋದು. ಸೊ ಡಿ ಸಿ ಎಂಬುದು 3.8 ಆಗಿರ್ತದೆ. ಇನ್ನೇನು ಮಾಡಬೇಕು? ಈ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ನಮಗೆ ಗೊತ್ತಿರುವ ಹಾಗೆ ವಿಸ್ತೀರ್ಣ ಸಮ ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ಸೊ ಅರ್ಧ ಗುಣಿಸು ಪಾದ ಎಂಬುದು 5 ಸೆಂಟಿಮೀಟರ್ ಗುಣಿಸು ಲಂಬ ಎಂಬುದು 3.8. ಸೊ ಇಲ್ಲಿ ಎರಡೊಂದ್ಲಿ 2, 2 ಮೂತ್ಲಿ 18. ಸೊ ಇಲ್ಲಿ 5 ಗುಣಿಸು 1.9 ಎಂಬುದಾಗಿ ಸಿಗ್ತದೆ. .5 ಎಂಬುದು ಈ ತ್ರಿಕೋನದ ವಿಸ್ತೀರ್ಣ ಆಗಿರ್ತದೆ. ಅರ್ಧ ಗುಣಿಸು ಪಾದ ಗುಣಿಸು ಲಂಬ ಆಗಿರ್ತದೆ. ಪಾದ ಎಂಬುದು 5 ಸೆಂಟಿಮೀಟರ್, ಅದೇ ರೀತಿ ಲಂಬ ಎಂಬುದು 3.8 ಆಗಿರ್ತದೆ. ಸೊ ಅರ್ಧ ಗುಣಿಸು 5 ಗುಣಿಸು 3.8 ಎರಡೊಂದ್ಲಿ 2 ಮೂತ್ಲಿ 18. ಸೊ 1.9 ಎಂಬುದಾಗಿ ಸಿಗ್ತದೆ ನಮಗೆ. ಸೊ 5 ಗುಣಿಸು 1.9 ಎಂಬುದು 9.5 ಚದರ ಸೆಂಟಿಮೀಟರ್ ಆಗಿರ್ತದೆ. ಸೊ ಇವತ್ತಿನ ಕ್ಲಾಸ್ ನಾವಿಲ್ಲಿ ಮುಗಿಸುವ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಉಳಿದ ಚಟುವಟಿಕೆಗಳನ್ನು